clear a bottle of Cabernet. Wanna stay home, not even drink. Wanna get out of my own head. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕಿಟಿಗನ್ ವ್ಲಾಗ್ಸ್ಗೆ ನಮಸ್ಕಾರಗಳು. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ. ಸೊ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇವಾಗ ನಾನು ಏನಪ್ಪ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನೋಡಿ. ಇವತ್ತು ಇದಂತೂ ನನ್ನ ಕಾಲೇಜ್ ಹೋಗ್ಬೇಕಾದ್ರೆ ತೊಗೊಂಡಿದ್ದ ಡ್ರೆಸ್ಸು ಹಾಕ್ಕೊಳ್ಳೋದೇ ಇಲ್ಲ, ಇವತ್ತು ಹಾಕೋಣ ಅಂತ ಅನಿಸ್ತು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಯಾವುದು ನನ್ನ ಹತ್ರ ಗ್ರೀನ್ ಕಲರ್ ಆರೆಂಜ್ ಕಲರ್ ಇರಲಿಲ್ಲ, ಹಾಗಾಗಿ ಇದೇ ಇದೆ ಅಂತ ಹೇಳ್ಬಿಟ್ಟು ಹಾಕೊಂಡೆ. ಸೊ ಇವಾಗ ಧ್ರುವನ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾರಲ್ಲ, ನನಗೆ ಸ್ಕೂಲ್ಗೆ ಹೋಗೋ ಥರ ಫೀಲ್ ಆಗ್ತಾ ಇದೆ ಹೇಳ್ಬೇಕಾದ್ರೆ. ನಾವು ಕಾಲೇಜಲ್ಲಿದ್ದಾಗ ಸ್ಕೂಲಲ್ಲಿ ಇದ್ದಾಗ ಎಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ವಲ್ಲ, ಅದೆಲ್ಲ ರಿವಿಸನ್ ಆಗ್ತಾ ಇರುತ್ತೆ. ಹೋದಾಗೆಲ್ಲ ಸ್ಕೂಲ್ಗೆಲ್ಲ ಹೋದಾಗ ಸೆಲೆಬ್ರೇಷನ್ಗೆಲ್ಲ ಹೋದಾಗ ನಮಗೆ ಹಳೆ ನೆನಪೆಲ್ಲ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾವು ಇಂಡಿಪೆಂಡೆನ್ಸ್ ಡೇ ತಿರ್ಗಾ ರಿಪಬ್ಲಿಕ್ ಎಲ್ಲ ಡ್ಯಾನ್ಸ್ ಎಲ್ಲ ಹಾಡ್ತಾ ಇದ್ವಿ, ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಅದೆಲ್ಲ ರೀಕಾಲ್ ಆಗುತ್ತೆ ಅಂತಲೇ ಹೇಳ್ಬೋದು, ಮೆಮೊರಿ. ಬನ್ನಿ ಹೋಗೋಣ, ನಿಮಗೂ ತೋರಿಸ್ತೀನಿ, ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತಾರೆ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು. ಬೇಗ ಹೋದರೆ 9 ಗಂಟೆಗೆ ಹೋಗಬೇಕು. ಸೊ ಆಟೋ ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೆಡ್ಕೊಂಡು ಹೋಗ್ತಾ ಇದ್ದೀನಿ. ಆಟೋ ಅಲ್ಲಿ ರೈಲ್ವೆ ಗೇಟ್ ಹತ್ರ ಕ್ಲೋಸ್ ಆಗಿದೆ. ಸೊ ನೆಡ್ಕೊಂಡು ಹೋದರೆ ಅವ್ರಿಗೆ ಕ್ಯಾಚ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಕ್ಲೋಸ್ ಅರ 1/4 ಗಂಟೆ ಕ್ಲೋಸ್ ಆಗಿಬಿಡುತ್ತೆ. ಟೈಮ್ ಆಗಿದೆ ಆಲ್ರೆಡಿ, ಕೆಲಸ ಎಲ್ಲ ಮಾಡಿ ಹೋಗೋಷ್ಟೊತ್ತು ಲೇಟ್ ಆಗೋಯ್ತು. ಇನ್ನು ಹುಡುಗರು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. 9 o'clock ಹೇಳಿದ್ರು ಅವರು, ಈಗ ಆಲ್ರೆಡಿ 9 ಆಗಿದೆ. ಕರೆಕ್ಟಾಗಿ 9 ಆಗಿದೆ. ಈಗ ನಾನೇ ಒಂದು 10 ನಿಮಿಷಕ್ಕೆ ಹೋಗ್ಬೋದು. ಅದು ಗೇಟ್ ಬೇರೆ ಕ್ಲೋಸ್ ಆಗಿದೆಯಲ್ಲ, ಹಾಗಾಗಿ ನಾನು ನೆಡ್ಕೊ ಬರ್ತಾ ಇರ್ತೀನಿ, ನೀವು ಬನ್ನಿ ಸರ್ ಹಾಗೆ ಅಂತ ಹೇಳಿದೆ. ಅವ್ರು ಸರಿ ಮೇಡಮ್ ಅಂತ ಹೇಳಿದ್ರು, ಹಾಗಾಗಿ ನೆಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನಾನು ಸ್ವಲ್ಪ ದೂರ ನೆಟ್ಕೊಂಡು ಹೋದೆ, ಆಟೋ ಕೂಡ ಬಂತು, ಆಟೋ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಹಾಗೆ ದೇವಸ್ಥಾನದ ಹತ್ರ ಕೈ ಮುಕ್ಕೊಂಡು ಆಟೋದಲ್ಲೇ ಕೂತ್ಕೊಂಡು ಕೈ ಮುಕ್ಕೊಂಡು, ಇದು ಆಂಜನೇಯ ಟೆಂಪಲ್ಲು. ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ತಿರ್ಗಾ ಮತ್ತೆ ಕ್ಲೋಸ್ ಆಗಿತ್ತು. ಆ ಅಂಕಲು ಪಾಪ ಹೇಳ್ತಾಯಿದ್ರು ಅವಲೇನೂ ಕ್ಲೋಸ್ ಆಗಿದ್ದು 1/4 ಗಂಟೆ ಮೇಡಮ್, ಮತ್ತೆ ಇವಾಗ ಅಂತ ಹೇಳಿಬಿಟ್ಟು ಹೇಳಿದ್ರು. ನೋಡಿ ಟ್ರೈನು ಬರ್ತಾ ಇದೆ. ಯಾವಾಗ ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಇಲ್ಲಿಗೆ ಬಂದಾಗಿಂದ. ಯಾಕಂದರೆ ಎಮರ್ಜೆನ್ಸಿಗೆ ಏನೇನೋ ಹೋಗ್ಬೇಕಂದ್ರೂ ನಮ್ಮ ಮನೆಯವ್ರಿಗೆ ಹೋಗ್ಬೇಕಾದ್ರೆ ಎಲ್ಲ ಕ್ಲೋಸ್ ಆಗಿರುತ್ತೆ. ಪಾಪ ಹೇಳ್ತಾಯಿದ್ರು. ಹಂಗೆ ಹಿಂಗೆ ಅಂತ ಫೈನಲಿ ಸ್ಕೂಲ್ ಹತ್ರ ಬಂದೆ. ಸ್ಕೂಲ್ ಹತ್ರ ಬರೋಷ್ಟೊತ್ತಿಗೆ ಇನ್ನು ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಡ್ಯಾನ್ಸ್ ಆಡ್ತಾಯಿದ್ರು. 10 ನಿಮಿಷ ಆಗಿತ್ತು ಅಷ್ಟೇ. ಇವ್ರದ್ದೇ ವೆಲ್ಕಮ್ ಡ್ಯಾನ್ಸ್ ಆಗಿ ನೆಕ್ಸ್ಟ್ ಮಕ್ಳದ್ದು ಡ್ಯಾನ್ಸ್ ಇತ್ತು, ನಡೀತಾ ಇತ್ತು. ಜೈ ಹೋ ಸಾಂಗು ಡ್ಯಾನ್ಸ್ ಆಡ್ತಾಯಿದ್ರು ಮಕ್ಕಳು. ನಾನು ಇದನ್ನು ಮ್ಯೂಸಿಕ್ನ ಹ್ಯಾಡ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಕಾಪಿ ರೈಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮ್ಯೂಸಿಕ್ನ ಹ್ಯಾಡ್ ಮಾಡ್ತಾ ಇಲ್ಲ ಸಾಂಗು. ಇದ್ರ ಜೊತೆಗೆ ಒಂದು ಸಿಂಪಲ್ ಆಗಿರೋ ಮ್ಯೂಸಿಕ್ ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಮಕ್ಕಳು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಮಕ್ಕಳೆಲ್ಲ ಕ್ಯೂಟಾಗಿ ಡ್ರೆಸ್ ಎಲ್ಲ ವೇರ್ ಮಾಡ್ಕೊ ಬಂದಿದ್ರು. ನಮ್ಮ ಚಿನ್ಮಗೆ ಇವತ್ತು ಆರ್ಮಿ ಡ್ರೆಸ್ ಹಾಕಿ ಕಳಿಸಿದೆ, ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚಿನ್ಮಯಿ ಅಂತೂ ಫುಲ್ ಅಡ್ರೆಸ್ ಆಗಿಲ್ಲ, ತುಂಬ ಭಯ ಪಡ್ತಾರೆ. ಹಾಗಾಗಿ ಫಸ್ಟ್ ಟೈಮ್ ಹೋಗಿರೋದಲ್ಲ, ಹಾಗಾಗಿ ತುಂಬಾ ಭಯ ಆಗ್ತಿದೆ. ಲಾಸ್ಟ್ ಟೈಮ್ ಹೋಗ್ತಿರೋದ್ರಲ್ಲಿ ಬೆನ್ನು ದೊಡ್ಡದು ಚಿನ್ಮಯಿ. ಇನ್ನು ಸ್ಟೇಜ್ ಮೇಲೆಲ್ಲ ಹೋಗಿ ಬಂದಮೇಲೆ ಒಂದು ಸತಿ ಮ್ಯಾಮ್ ಎಲ್ಲ ಇಲ್ಲಿ ಮೇಡಮ್ ಎಲ್ಲ ಫೋಟೋ ತೆಗಿತಾ ಇದ್ರು, ಮಕ್ಳಿಗೆಲ್ಲ ನಿಲ್ಲಿಸ್ಬಿಟ್ಟು. ಹಾಗೆ ನಾನು ಕೂಡ ಚಿಕ್ಕದಾಗಿ ಮಾಡಿಕೊಂಡೆ. ನಾನು ಚಿನ್ನೈಗೆ ಸಾಕು ಭಯ ಮಾಡೋದು. ನಮ್ಮ ಮಕ್ಕಳೆಲ್ಲ ಮತ್ತೆ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಸ್ನ್ಯಾಕ್ಸ್ ಇದೆ ಅಂತ ಹೇಳಿದ್ರು, ಹಾಗಾಗಿ ಸ್ನ್ಯಾಕ್ಸ್ ನಾನು ಮತ್ತೆ ಡ್ಯಾನ್ಸ್ ಮಾಡಿಕೊಂಡೆ. Wanna clear a bottle of Cabernet.
just booked our flights. Let's go see a show in Mexico, yeah. Laugh and dance all night. We should fly right over the sea. Take my hand to another little girl, just you and me. Breakfast here and dinner there, we flow with the breeze. We can do this anywhere, never place we want. ಅದು ಕನ್ನಡಿಗರ ಹುಟ್ಟು ಗುಣ. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ರಾಷ್ಟ್ರವನ್ನೇ ಹಾಳು ಮಾಡುತ್ತಿರುವ ನರಿಯ ಜಾತಿಯವರಲ್ಲವೇ ನೀವು? ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ಜಾಗ ನೀಡಿರುವುದು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಏನೆಂದೆ? ಚಿತ್ತೂರಿನ ಬೆಳಗಲ್ಲ. ಹೇ ಹೋಗೋ, ನಿನಗೆ ಜೀವದಾನ ಮಾಡಿದ್ದೇನೆ. ಹೇ, ಬದುಕುವ ಆಸೆ ನಿನಗೂ ಇಲ್ಲ, ನಿನ್ನನ್ನು ಉಳಿಸುವ ಆಸೆ ನನಗೂ ಇಲ್ಲ. ತೊಳೆದು ಕೆಂಪು ಹೋಗಿಯೇ ಇಲ್ಲವಾದರೆ ನಿನ್ನ ನಾಲಿಗೆ ಅರಸೇ ಬಿಡೋದು. ನಾನು ಡ್ಯಾನ್ಸ್ ಎಲ್ಲ ಮುಗೀತು, ಪ್ರೋಗ್ರಾಮ್ ಎಲ್ಲ ಮುಗೀತು. ಇನ್ನೆಷ್ಟು ಸ್ಪೋರ್ಟ್ಸ್ ಆಡಿಸ್ತಾ ಇದ್ರು. ನಮ್ಮ ಮನೆಯವರು ಇದರಲ್ಲಿ ಮಿಸ್ ಆಗೋದ್ರು ಅಂತಲೇ ಹೇಳ್ಬೋದು. ಇನ್ನು ಊರಲ್ಲಿ ಟೂರ್ನಿಮೆಂಟ್ ಮ್ಯಾಚ್ ಇದೆ ಅಂತ ಹೇಳಿಬಿಟ್ಟು ಊರಿಗೆ ಹೋದ್ರು ಅವರು. ಇನ್ನು ಫಾದರ್ಸ್ಗೆ ಎಲ್ಲ ಫುಟ್ಬಾಲು, ತ್ರೋಬಾಲು, ಬಾಸ್ಕೆಟ್ಬಾಲ್ ಇಷ್ಟೂ ಆಡಿಸ್ತಾ ಇದ್ರು. ಸ್ಪೋರ್ಟ್ಸ್ ಕೂಡ ಇಟ್ಟಿದ್ರು. ಫಾದರ್ಸಿಗೆ ಮಾತ್ರನೇ ಅಷ್ಟೇ ಇಟ್ಟಿದ್ದು, ಮದರ್ಸ್ಗೆಲ್ಲ ಇಟ್ಟಿರಲಿಲ್ಲ. ನಾನು ಅನ್ಕೊತಾ ಇದ್ದೆ ನಮ್ಮ ಮನೆಯವ್ರು ತುಂಬಾ ಮಿಸ್ ಮಾಡ್ಕೊಂಡೆ, ಯಾಕಂದರೆ ಅವ್ರು ಇದ್ದಿದ್ರೆ ಆಟ ಆಡ್ತಿದ್ರು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತಿತ್ತು. ಮಕ್ಕಳು ಪಾಪ ಅಪ್ಪ ಬಂದಿಲ್ಲ ಅಂತ ಬೇಜಾರು ಹಾಕ್ತಾಯಿದ್ರು. ಗೇಮ್ ಆಡೋದೆಲ್ಲ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಇನ್ನು ಫೋಟೋಸ್ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ನನಗೆ ಫೋಟೋ ತಕ್ಕೊಡೋರು ಯಾರೂ ಇರಲಿಲ್ಲ. ಹಾಗಾಗಿ ಯಾರನ್ನ ಹತ್ರನೂ ಕೇಳೋಕೆ ಹೋಗೋಲ್ಲ ಈಸಿಲಿ. ನಾನು ಚಿನ್ಮಯಿ ಪಾಪ ಸೆಲ್ಫಿ ಎಲ್ಲ ತಗೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ಚಿನ್ಮಯಿಗೆ ನಿಲ್ಲಿಸ್ಬಿಟ್ಟು ಅವ್ರ ಫೋಟೋಸ್ ಎಲ್ಲ ತೆಗೆಸ್ತಾ ಇದ್ದೆ. ಅವನಿಗಂತೂ ತುಂಬಾ ಖುಷಿ. ಎಲ್ಲರಿಗೂ ಹತ್ರನೂ ಅವ್ರ ಮೇಡಮ್ ಹತ್ರ ಹೋಗಿ ಡಿಶಿಮ್ ಅಂತ ಗನ್ ಇಟ್ಕೊಂಡು ಮಾಡ್ತಾಯಿದ್ದ. ಅವರ ಮೇಡಮ್ ಗೆಸ್ಟ್ ಬಂದಿದ್ರಲ್ಲ, ಅವ್ರ ಹತ್ರ ಹೋಗಿ ಅವ್ರಿಗೆ ಗೊತ್ತಿಲ್ಲ ಅವನಿಗೆ ಅವ್ರ ಮೇಡಮ್ ಅಂತ ಹೇಳಿಬಿಟ್ಟು ಸ್ಕೂಲಿಗೆ ಗೆಸ್ಟಾಗಿ ಬಂದಿರೋದಂತ ಹೇಳಿಬಿಟ್ಟು ಚಿನ್ಮಯಿ ಅವ್ರ ಹತ್ರ ಹೋಗಿ ಡಿಶಿಮ್ ಮಾಡ್ತಿದ್ದ. ಅವರು ಓ ಸೋಲ್ಜರ್ ಆರ್ಮಿ ನಮಸ್ತೆ ಅಂತ ಹೇಳ್ತಾಯಿದ್ರು ಅವರು ತುಂಬ ಕ್ಯೂಟಾಗಿ. ಇನ್ನು ಧ್ರುವನ್ ಕೂಡ ಬಂದ, ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಅವನು ಕೂಡ ಬಂದ. ಇನ್ನು ಅವ್ನಿಗೊಂದ್ಸತಿ ಸೆಲ್ಯೂಟೆಲ್ಲ ಹೊಸ್ಬಿಟ್ಟು ಫೋಟೋ ಓಡಿಸೋಣ ಅಂತ ಹೇಳಿಬಿಟ್ಟು ಓಡಿಸ್ತಾ ಇದ್ದೆ. ಇನ್ನು ನಮ್ಮ ಗಾಂಧೀಜಿ ಅವ್ರನ್ನ, ಸುಭಾಷ್ ಚಂದ್ರ ಬೋಸ್ ಎಲ್ಲರೂ ನೋಡಿ ಎಷ್ಟು ನಮ್ಮ ಸ್ಕೂಲ್ ಡೇಸೇ ನೆನಪಾಗ್ತಿತ್ತು. ನಾವು ಇದೇ ಥರ ಸ್ಕೂಲ್ಗೆ ಹೋಗಿ ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ವಿ. ಇನ್ನೂ ಜಾಸ್ತಿನೇ ಮಾಡ್ತಿದ್ವಿ ಅನಿಸುತ್ತೆ. ನಾನಂತೂ ಬ್ಯಾಂಡ್ ಸೆಟ್ ಎಲ್ಲ ಹೊಡೆಯೋದಕ್ಕೆ ಹೋಗ್ತಿದ್ದೆ. ಆವಾಗಂತೂ ಸ್ಕೂಲಲ್ಲಿ MGM ಸ್ಕೂಲಲ್ಲಿ ಜಾಸ್ತಿ ಬೀಗಲ್ ಓದೋದು, ಬ್ಯಾಂಡ್ ಸೆಟ್ ಹೊಡೆಯೋದು, ಮಾರ್ಚ್ ಪಾಸ್ಟ್ಗೆ ಹೋಗೋದು, ಈ ಥರ ಆ್ಯಕ್ಟಿವಿಟೀಸ್ ಮಾಡ್ಕೊತಾ ಇದ್ದೆ. ತುಂಬ ನೆನಪಾಗ್ತಿತ್ತು ಅದೆಲ್ಲ. ಫೈನಲಿ ಪ್ರೋಗ್ರಾಮ್ ಎಲ್ಲ ಮುಗೀತು. ನಾವು ಕೂಡ ಮನೆಗೆ ಹೊರಟ್ವಿ. ಕ್ಯಾಬ್ ಕೂಡ ಬುಕ್ ಮಾಡಿದ್ದೀವಿ. ಇನ್ನು ಫಾದರ್ಸ್ ಎಲ್ಲ ಗೇಮ್ಸ್ ಎಲ್ಲ ಆಟ ಆಡ್ತಿದ್ರು. ಇನ್ನು ನಾವು ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಮರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಲೈಫ್ ಸ್ಟೈಲ್ ಲಾಗ್ಗೆ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.